ನ್ಯೂಸ್ ವರೆಗೆ ಸ್ವಾಗತ. ಅರುಣ್, ನಿಮ್ಮನ್ನು ಕೇಳ್ತೀನಿ. ಯಡಿಯೂರಪ್ಪನವರು ಬಹುತೇಕ ಅವರ ಬೆಂಬಲಿಗರಿಗೆ ಇನ್ನೂ ಕೂಡ ಕೆಲವರಿಗೆ ಒಳಗೆ ಸೇರಿಸ್ಕೊಂಡಿಲ್ಲ. ಒಂದು, ಮತ್ತು ಸ್ಥಾನಮಾನದ ಬಗ್ಗೆ ನಾನು ಯಾವುದೂ ತಲೆ ಕೆಡಿಸ್ಕೊಂಡಿಲ್ಲ, ನಂಗೆ ಯಾವ ಸ್ಥಾನನೂ ಬೇಡ, ಮಾನನೂ ಬೇಡ, ಯಾವುದೇ ಅಧಿಕಾರ ಬೇಡ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಅವರೇ ಇದ್ದಂಥ ಒಂದು ವಿಲೀನ ಸಮಾರಂಭದಲ್ಲಿ ಹೇಳ್ತಾರೆ ಯಡಿಯೂರಪ್ಪನವರು ಕೇಂದ್ರ ಮಂತ್ರಿ ಆಗಲಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆಗ ಅನಂತಕುಮಾರ್ ಕೂಡ ಕೇಂದ್ರ ಮಂತ್ರಿ ಆಗವರೇ. ಇಲ್ಲಿ ಇನ್ನೊಂದು ಪ್ರಶ್ನೆ, ಯಡಿಯೂರಪ್ಪನವರು ಒಂದಷ್ಟು ಸೀಟ್ಗಳನ್ನು ಅದಲು ಬದಲು ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ಇದೆ. ಇವ್ರಿಗೆ ಬೇಕಾದರೆ ಟಿಕೆಟ್ ಕೊಡಬೇಕು, ಇವ್ರಿಗೆ ತೆಗಿಬೇಕು. ಸೊ ಇವೆಲ್ಲವೂ ಕೂಡ ಇಟ್ಕೊಂಡು ರಾಜಕೀಯವಾಗಿ ಒಂದು ತಂತ್ರ ಹಣಿದಿದ್ದಾರಾ ಅಂತ, ಒತ್ತಡ ತಂತ್ರ, ಚೌಕಾಸಿ ರಾಜಕಾರಣ ಅಂತ ಹೇಳಿದ್ರು ದಿವಾಕರ್. ಏನು ಹೇಳ್ತೀರಾ? ಅರುಣ್ ಅವರು ನನಗೆ ಕೇಳ್ತಿದ್ದೀರಿ? ಹೌದು ಅರುಣ್. ಹಾಂ, ಇಲ್ಲ, ನನಗೆ ಹಾಗೆ ಅನ್ಸುತ್ತೆ. ಯಾಕಂದರೆ ಇದುವರೆಗೆ ಅವರು ತಮ್ಮ ಕಾರ್ಯತಂತ್ರ ಏನಿದೆ ಅದನ್ನು ಪಬ್ಲಿಕ್ ಆಗಿ ಅನೌನ್ಸ್ ಮಾಡಿಲ್ಲ. ಸೊ ಇದು ಒಂದು ರೀತಿಯ, ನಾನು ಆಗಲೇ ಹೇಳ್ದಂಗೆ, ಒಂದು ರೀತಿಯ ಪ್ರೆಷರ್ ಟ್ಯಾಕ್ಟಿಕ್ಸ್ ಇರ್ಬೋದು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಅವರಿಗೆ ಒಂಥರ ಅಸಮಾಧಾನವೂ ಇದೆ. ಅವರು ದೆಹಲಿಗೆ ಹೋಗಿದ್ರು, ಮತ್ತು ಅವರು ಪಕ್ಷಕ್ಕೆ ಸೇರುವಾಗ ಯಾವುದೇ ಒಂದು ಹಿರಿಯ ನಾಯಕರು ಅವರಿಗೆ ತಮಗೆ ದೂರವಾಣಿ ಮೂಲಕ ಆಗಲಿ ಕಾಂಟ್ಯಾಕ್ಟ್ ಮಾಡಲಿಲ್ಲ, ಅಥವಾ ಯಾವುದೇ ಒಂದು ಪಬ್ಲಿಕ್ ಫಂಕ್ಷನ್ ಮಾಡಲಿಲ್ಲ. ಡೆಲ್ಲಿನಲ್ಲಾಗಲಿ ಅಥವಾ ಕರ್ನಾಟಕದಲ್ಲಾಗಲಿ ಒಂದು ಪಬ್ಲಿಕ್ ಫಂಕ್ಷನ್ ಮಾಡಲಿಲ್ಲ. ಆದ್ವಾನಿ ಸಮೇತವಾಗಿ ಹಿರಿಯ ನಾಯಕರುಗಳು ಯಾರಿದ್ದಾರೆ ಅವರು ಮೊದಲೇ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಾವು ಬನ್ನಿ, ನಾವು ಪಾರ್ಟಿನ ಒಂದು ರೀತಿ ಬಲಗೊಳಿಸಿ ಅಂತ ಯಾವುದೇ ಒಂದು ರೀತಿಯ ಕರೆ ಅಥವಾ ಸ್ವಾಗತ ಏನೂ ಮಾಡಿಲ್ಲ ಅಂತ ಅವರಿಗೊಂದು ಒಂದು ರೀತಿಯ ನೋವಿರ್ಬೋದು ಅಥವಾ ಒಂದು ಸಿಟ್ಟಿರ್ಬೋದು. ಅದು ಒಂದು. ಇನ್ನೊಂದು, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, 28 ಸೀಟ್ಗಳಿದೆ. ಇದರಲ್ಲಿ ತಮ್ಮ ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆ ಜಾಸ್ತಿ ಸೀಟ್ ಸಿಗಲಿ, ಜಾಸ್ತಿ ಟಿಕೆಟ್ ಸಿಗಲಿ ಅನ್ನೋ ಒಂದು ರೀತಿಯ ಅವರ ಡಿಮಾಂಡ್ ಇರ್ಬೋದು. ಇನ್ನೊಂದು, ಅವರಿಗೆ ಪಕ್ಷದಲ್ಲಿ ಅವರಿಗೆ ಸ್ವಂತ ಸ್ಥಾನಮಾನಗಳೇನೂ ಕೊಟ್ಟಿಲ್ಲ. ನೀವೇ ಹೇಳ್ದಂಗೆ ಪಾರ್ಟಿ ಪ್ರೆಸಿಡೆಂಟ್ ಆಗಿಲ್ಲ ಅಥವಾ ಆಪೋಸಿಷನ್ ಲೀಡರ್ ಆಗಿಲ್ಲ. ಹಾಗಾಗಿ ಅವರಿಗೆ ಒಂದು ರೀತಿಯ ಆ ಸಿಟ್ಟು ಅದೇನಿದೆ ಯಡಿಯೂರಪ್ಪ ಅವರಿಗೆ, ಅದು ಬಹುಶಃ ಇದೆಲ್ಲ ಆಗೋದಕ್ಕೆ ಒಂಥರ ಇಲ್ಲಿ ಇದನ್ನೆಲ್ಲ ಮಾಡಿಸ್ತಾ ಇದೆ ಅಂತ ಹೇಳ್ಬೋದು. ಅವರು ತಮ್ಮ ಎಲ್ಲ ಡಿಮಾಂಡ್ಸ್ಗಳೇನಿದೆ, ಕಂಡೀಷನ್ಸ್ ಏನಿದೆ, ಅದೆಲ್ಲ ಬಹುಶಃ ಒಪ್ಪಿಗೆ ತಗೊಂಡ್ಮೇಲೆ ಪಾರ್ಟಿಯಿಂದ ಅವರು ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅಂತ ನನ್ಗನ್ಸುತ್ತೆ. ಮತ್ತೆ ಇನ್ನೊಂದು, ಅಲ್ಲಿಯ ಒಂದು ಸಂಘಟನೆ ಏನಿದೆ. ನಾನು ಬಂದೆ ಸರ್ ಅರುಣ್ ಅವರೇ. ಮಲ್ಕಾಪುರ, ಯಡಿಯೂರಪ್ಪನವ್ರು ಯಾವುದೇ ಷರತ್ತಿಲ್ಲದೆ ಬಂದಿದ್ದೀನಿ, ನನಗೆ ಮೋದಿ ಪ್ರಧಾನಿ ಮಾಡೋದು ಒಂದೇ ಗುರಿ ಅನ್ನೋಂಥ ಮಾತನ್ನು ಹೇಳಿದ್ರು, ಒಪ್ಕೊಂಡೆ ನಾನು. ಈಗ ಯಡಿಯೂರಪ್ಪನವ್ರು ಯಾವಾಗಲೂ ಕೂಡ ಅವ್ರ ನೇತೃತ್ವದ ಸಭೆಗಳನ್ನು ಮಾಡಿ ತೀರ್ಮಾನಗಳನ್ನು ಕೈಗೊಳ್ತಾ ಇದ್ರು. ಜಿಲ್ಲಾ ಅಧ್ಯಕ್ಷರ ಸಭೆ ಇರ್ಬೋದು, ಕೋರ್ ಕಮಿಟಿ ಇರ್ಬೋದು, ಪದಾಧಿಕಾರಿಗಳ ಸಭೆಗಳಿರ್ಬೋದು. ಈಗ ಯಡಿಯೂರಪ್ಪನವ್ರು ಎಲ್ಲ ಸಭೆ ಕರಿಬೇಕಂತೇನಿಲ್ಲ, ಜಿಲ್ಲಾಧ್ಯಕ್ಷ ಸಭೆ ಅವರಿಗೆ ಕರಿಬೇಕು. ನಿಮ್ಮಲ್ಲಿ ಅನೇಕ ಜನ ದಂಡಿದೆ ನಾಯಕರದು. ಸೊ ಪ್ರತಿಯೊಂದು ಸಭೆ ಕರಿಬೇಕು. ನನ್ನ ನೇತೃತ್ವದಲ್ಲೇ ಹಿಂದೆ BJPಲಿ ಆಗ್ತಾ ಇದ್ದ ತೀರ್ಮಾನಗಳು ಈಗಲೂ ಆಗಬೇಕಂತ ಬಯಸ್ತಾ ಇದ್ದಾರೆ. ಆ ಬಯಕೆ, ಆ ಸವಾರಿ ಕೈ ತಪ್ಪಿರೋದ್ರಿಂದ ಯಡಿಯೂರಪ್ಪನವರು ಎಲ್ಲೋ ಒಂದು ಕಡೆ ಅಸಮಾಧಾನದಿಂದಾಗಿ ಕೇರಳ ದೇವಸ್ಥಾನ, ಅಲ್ಲೆಲ್ಲ ದೇವಸ್ಥಾನಗಳು ತಿರುಗ್ತಾ ಇದ್ದಾರೆ ಅಂತ ಒಂದು ಮಾತು ಕೂಡ ಇದೆ. ನಿಮ್ಮ ಈ ಮಾಹಿತಿ, ಈ ಮಾತು ನಿಮ್ಮ ಕಪೋಕಲ್ಪಿತವಾದಂಥ ಮಾತು. ಸನ್ಮಾನ್ಯ ಯಡಿಯೂರಪ್ಪನವರು ಯಾವತ್ತು ನಮ್ಮ ಪಾರ್ಟಿನ ಸೇರಿದಾರೋ ಅವತ್ತಿನಿಂದ ಇವತ್ತಿನದಂಥ ಎಲ್ಲ ಮುಖ್ಯ ಸಭೆ ಸಮಾರಂಭಗಳಲ್ಲಿ ಕಪೋಲ ಕಲ್ಪಿತವೇ ಎಲ್ಲ ಬೆಳವಣಿಗೆಗಳು. ಎಲ್ಲ ಸಭೆ ಸಮಾರಂಭದಲ್ಲಿ ಅವರು ಉಪಸ್ಥಿತರಿದ್ರು. ನೀವ್ಯಾಕೆ ಅವರು ಬಂದಿಲ್ಲ ಅಂತ ಹೇಳ್ತೀರಿ? ಎಲ್ಲ ಮೊನ್ನೆ ಉದಾಹರಣೆ ಹೇಳ್ತೀನಿ. ಮೊನ್ನೆ ಒಂದು ವಾರದ ಹಿಂದೆ 12 ಲೋಕಸಭಾ ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ಸಂಬಂಧಪಟ್ಟ ಲೋಕಸಭಾ ಕೋರ್ ಕಮಿಟಿಯ ಸಭೆಯನ್ನ ಕರೆದಿದ್ದೀವಿ ನಾವು. ಆ ಸಭೆಗೆ ಸಂಪೂರ್ಣ ದಿನ ಉಪಸ್ಥಿತರಿದ್ದು ಚರ್ಚೆಯಲ್ಲಿ ಭಾಗಿಯಾಗಿ ಯಾರು ಅಭ್ಯರ್ಥಿಗಳನ್ನು ಎಲ್ಲ ಸಭೆ ಕರಿಬೇಕಂತಿದ್ಯಾ ಅಂತ ಅಲ್ಲ, ಎಲ್ಲ ಸಭೆ ಕರಿಬೇಕಂತೇನಿಲ್ಲ. ಅವ್ರ ಅಧ್ಯಕ್ಷರಿಗಿಂತ ಮೇಲ್ತಾನೆ ಯಡಿಯೂರಪ್ಪನವರು ಅಂದ್ರೆ ನಿಮ್ಗೆ ಪ್ರಶ್ನಾತೀತ ನಾಯಕತಾನೆ. ಎಲ್ಲಾ ಸಭೆಗೂ ನಮ್ಗೆ ಕರಿಬೇಕಂತ ಬಯಸ್ತಾರೆ ಅನ್ನುವಂಥದ್ದು ನಿಮ್ಮ ಪಕ್ಷದಲ್ಲಿ ಬಹಳಷ್ಟು ಜನಕ್ಕೆ ಇದಾಗಿರೋದು. ಸಣ್ಣ ಸಣ್ಣದಕ್ಕೂ ನಮ್ಗೆ ಕರಿಬೇಕು, ಯಡಿಯೂರಪ್ಪ ಬಯಸ್ಲಿ ಬಿಡ್ರಿ, ನಾವು ಅವ್ರ ಮಾರ್ಗದರ್ಶನ ಪಡಿತೀವಿ. ಅವ್ರು ಬಯಸ್ಬೇಕಂತೇನಿದೆ? ಈ ಪಕ್ಷವನ್ನ ತಳ ಹಂತದಿಂದ ಕಟ್ಟಿದಂತ ಪಕ್ಷ ಕಟ್ಟಿದಂತ ಅಗ್ರಪಂಕ್ತಿ ನೋಡಿ, ಅವರು ಪಾರ್ಟಿ ಬಿಟ್ಟು ಹೋಗಿದ್ದು ನಮ್ಮ ದುರದೃಷ್ಟ, ಅವರು ದುರದೃಷ್ಟ. ನಮ್ಮ ತಪ್ಪನ್ನು ಸರಿಪಡಿಸ್ಕೊಂಡಿದೀವಿ. ಅವರು ತಪ್ಪಾಗಿದೆ ಅಂತ ಹೇಳಿದ್ದಾರೆ, ನಾವು ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದೀವಿ. ನಾವು ಒಂದಾಗಿದ್ದೀವಿ. ಈಗ ಒಂದಾಗಿ ಒಟ್ಟಾಗಿ ನಾವು ಚುನಾವಣೆ ಎದುರಿಸ್ತೀವಿ. ಸಣ್ಣ ಪುಟ್ಟ ಯಾವ್ದನ್ನ ಇದು ಇದ್ರು ಕೂಡ ಸರಿಪಡಿಸ್ಕೊತೀವಿ. ಮನವೊಲಿಸಿ ಟಿಕೆಟ್ ಕೊಡ್ತೀರಾ ಅವ್ರಿಗೆ? ಈಗ ನನ್ಗೆ ಬೇಡ ಅಂತ ಹೇಳ್ತಿದ್ದಾರೆ, ಮನವೊಲಿಸ್ತಾರೆ, ನಿಲ್ಲಿ ಅಂತ ಹೇಳ್ತೀರಾ ಯಾರಿಗೆ? ಯಡಿಯೂರಪ್ಪ ಅಥವಾ ಯಡಿಯೂರಪ್ಪ ಟಿಕೆಟ್ ಕೊಡುವಂತ ದೊಡ್ಡ ನಾಯಕನ ಪಕ್ಷದ ಹೇಳ್ತಾರೆ. ಪಕ್ಷ ಅವ್ರನ್ನ ನಿಲ್ಸೋದು ಸೂಕ್ತ ಅಂತ ಅಭಿಪ್ರಾಯ ಪಟ್ರೆ ಅಥವಾ ಯಡಿಯೂರಪ್ಪನವರು ನಿಲ್ಬೇಕಂತ ಇಚ್ಛೆ ವ್ಯಕ್ತಪಡಿಸಿದ್ರೆ, ಈಗಾಗಲೇ ನಮ್ಮ ಶಿವಮೊಗ್ಗದ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾದಂತ ಇವರು ಈಗ ಹೇಳಿದ್ದಾರೆ,
ಮಂಜನೆ ಹೇಳಿದ್ದಾರೆ Yes. ಏನಂತ, ನಮ್ಮ ಜಿಲ್ಲೆಯಿಂದ ನಾವು ಒಕ್ಕೋರಿನಿಂದ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ನಿಲ್ಬೇಕು ಅನ್ನೋಂತ ಇಚ್ಛೆಯನ್ನು ವ್ಯಕ್ತಪಡಿಸಿದೀವಿ ಅಂತ ಹೇಳಿ ಆ ಜಿಲ್ಲಾ ಘಟಕ ತೀರ್ಮಾನ ಮಾಡಿದ್ರೆ ನಮ್ಮ ನಾಯಕರು ಕೂಡ ಯಡಿಯೂರಪ್ಪನವ್ರು ನಿಲ್ತೀನಿ ಅಂತ ಇಚ್ಛೆ ವ್ಯಕ್ತಪಡಿಸಿದ್ರೆ ಅವರೇ ನಮ್ಮ ಪಕ್ಷದ ಎರಡನೇ ಎಲ್ಲ ಮಾತಿಲ್ಲ. ಸಂಘಟನಾತ್ಮಕ ರೀತಿ ರೂಪಗಳು, ಸಂಸದೀಯ ಮಂಡಳಿ, ಚುನಾವಣಾ ಸಮಿತಿ ಎಲ್ಲವನ್ನೂ ಕೂಡ ಮಾಡಿ ಮುಗಿಸಿ ಬಂದಂತವ್ರು ಯಡಿಯೂರಪ್ಪನವರು. ಆದ್ರೂ ಕೂಡ ಹೀಗೆ ಹೇಳ್ಬೇಕಾದ್ರೆ ಅವ್ರೇನು ಸುಮ್ಮನೆ ಹೇಳಿದ್ದಲ್ಲ. ಹಾಗಿದ್ರೆ ಗೊತ್ತಿಲ್ಲ ಅವರಿಗೆ ಪಕ್ಷ ಹೇಳಿದ ತಕ್ಷಣ ನಿಲ್ತೀನಿ ಅನ್ನೋದು ಗೊತ್ತೇ ಇದೆ. ಪಕ್ಷದಕ್ಕಿಂತ ದೊಡ್ಡವರಲ್ಲ ಅವರು. ನೋಡಿ ಸರ್, ಕರ್ನಾಟಕದ ರಾಜಕಾರಣದಲ್ಲಿ ಅತ್ಯಂತ ಹಿರಿಯ ನಾಯಕರು ಯಡಿಯೂರಪ್ಪನವರು. ಈ ಅನೇಕ ಜನರನ್ನ MP ಮಾಡಿದ್ದಾರೆ, ಅನೇಕ ಜನರನ್ನ ಮಂತ್ರಿ ಮಾಡಿದ್ದಾರೆ, ಅನೇಕ ಜನರಿಗೆ ಶಾಸಕರು ಮಾಡಿದ್ದಾರೆ. ನೀವು ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ ಅಲ್ಲ, ಆಗಿದೆ, ನಾವು ಕೂಡ ಅವರಿಂದ ಆಗಿದೆ, ಅದು ಪ್ರಶ್ನೆ ಅಲ್ಲ. ಆದರೆ ಅವರಿಗೆ ಒಂದು ಲೋಕಸಭೆ ಟಿಕೆಟ್ ತಗೊಳ್ಳತಕ್ಕಂಥದ್ದು ಅಥವಾ ನಿಲ್ತಕ್ಕಂಥದ್ದು ಪ್ರಶ್ನೆ ಅಲ್ಲ ಇವತ್ತು. ಪ್ರಶ್ನೆ ಏನು ಅಂತಂದರೆ, ಮುಂಬರತಕ್ಕಂಥ ಈ ರಾಜಕೀಯ ನಿರ್ಣಯಗಳಲ್ಲಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಪಕ್ಷದಲ್ಲಿ ಹಿಡಿತ ಬೇಕು ಅವರಿಗೆ. ನಿರ್ಣಯಗಳಲ್ಲಿ ನಿರ್ಣಾಯಕ ಪಾತ್ರ, ಎಸ್, ಅದೇ ನಾನು ಡಿಸೈಸಿವ್ ರೋಲ್ ಅಂತ ಏನು ಹೇಳ್ತೇವೆ, ಆ ಡಿಸೈಸಿವ್ ರೋಲ್ ಅದು ಆಗೋದಿಲ್ಲ. ಯಾಕಂತಂದ್ರೆ ನೀವು ಬಿಟ್ಟು ಹೋದವರು. ಪ್ಲೀಸ್, ಡಿಸೈಸಿವ್ ರೋಲ್ ಇದೆಯೋ ಇಲ್ಲೋ ಅಂಬತಕ್ಕಂಥ ವಿಚಾರ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತು ಭಾಳ ಸ್ಪಷ್ಟ ಹೇಳ್ತೇನೆ, ಇವತ್ತು ಈ ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆ ಏನೇ ಮಾಡಿದರೂ ಕೂಡ ಇವತ್ತು ಪ್ರಶ್ನೆ ಏನಾಗಿದೆ, BJP ತನ್ನೆಲ್ಲ ದೌರ್ಬಲ್ಯಗಳ ಜೊತೆಗೂ ಕೂಡ 40 ಸ್ಥಾನ ಗಳಿಸಿತ್ತು, 40 ಸ್ಥಾನ ಗೆದ್ದು. ಯಡಿಯೂರಪ್ಪನವರು 8% ಓಟ್ ತಗೊಂಡಿದ್ರು ಕೂಡ ಗೆದ್ದಿದ್ದು ಕೇವಲ 6 ಸ್ಥಾನ, 6ರಲ್ಲಿ 4 ಜನ ಹೋಗಿದ್ದಾರೆ. ಅವರೇ ಒಂದು ಮಾತನ್ನು ಹೇಳ್ತಾರೆ ಯಾವಾಗಲೂ, ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ, ಪ್ರಜಾಪ್ರಭುತ್ವದಲ್ಲಿ 51 100ಕ್ಕೆ ಸಮ, 49 0ಕ್ಕೆ ಸಮ. ಹಾಗಾಗಿ 40 ಸ್ಥಾನಗಳಿಂದ BJP ಪ್ರಬಲ ಪಕ್ಷದೊಡನೆ ಹೋಗಿ ಇದಾಗಿದೆ ಹೊರತು ಇದರಿಂದ ಅಂದರೆ ಒಂದು ಶೆಲ್ಟರ್ ಏನಾಗಿದೆ, ಶೆಲ್ಟರ್ ಒಂದು ಮಾತಿತ್ತು, BJPಗೆ ಲೀಡರ್ ಇರಲಿಲ್ಲ, KJPಗೆ ಕೇಡರ್ ಇರಲಿಲ್ಲ. ಲೀಡರ್ ಅಂಡ್ ಕೇಡರ್ ಯಡಿಯೂರಪ್ಪನವರು ಯಾವತ್ತು ಲಗಾಮಿಲ್ದೆ ರಾಜಕಾರಣ ಮಾಡಿದವರಲ್ಲ, ಸವಾರಿ ಮಾಡಕ್ಕೆ ಕುದುರೆ ಇಲ್ಲದೆ ರಾಜಕಾರಣ ಮಾಡಿದವರಲ್ಲ. ಧೈರ್ಯ ಇದೆ ಅಂತ ತಾವು ಹೇಳ್ತೀರಿ. ಧೈರ್ಯ ಅಂದ್ರೆ ಚಲಾವಣೆ ಮಾಡಕ್ಕೆ ಲಗಾಮ್ ಬೇಕು, ಕುದುರೆ ಬೇಕು. ಕುದುರೆ ನನಗೆ ಇನ್ನೂ ಕೂಡ BJPಯಲ್ಲಿ ಸಿಕ್ಕಿಲ್ಲ ಅನ್ನುವಂಥದ್ದೇ ಸ್ಪಷ್ಟ ಸಮಾಧಾನ. ಏನು ಹೇಳ್ತೀರಿ ಒಂದು ಶಬ್ದದಲ್ಲಿ? ಒಂದು ಶಬ್ದದಲ್ಲಿ ಹೇಳೋದಾದ್ರೆ, ಯಡಿಯೂರಪ್ಪನವರ ಹೋರಾಟದ ಸ್ವಭಾವಕ್ಕೆ ಸವಲತ್ತುಗಳು ಕೊಟ್ಟರೆ ಮಾತ್ರ ಹೋರಾಟಗಾರ ಅಲ್ಲ ಅವರು, ಯಾವುದೇ ಸಂದರ್ಭ ನಿಭಾಯಿಸಬಲ್ಲಂತ ಆ ಥರ ಹೋರಾಟದ ಮನೋಭಾವ ಇರತಕ್ಕಂಥ. ಈಗ ಯಾವ ಕುದುರೆ ಮೇಲೆ ಹೋಗ್ಬೇಕು ಹೇಳಿ, ಯುದ್ಧಕ್ಕೆ ಕುದುರೆ ಬೇಕಲ್ಲ ಅವರಿಗೆ. ಅವಶ್ಯಕತೆ ಬಿದ್ದರೆ ಜಿಲ್ಲೆಯೊಳಗೆ ಅವಶ್ಯಕತೆ ಬಿದ್ದರೆ ನಾವೇ ಅವ್ರಿಗೆ ಕುದುರೆ ಆಗ್ತೇವೆ. ಕುದುರೆ ಆಗಕ್ಕೆ ನಾವೆಲ್ಲರೂ ತಯಾರಿದ್ದೇವೆ, ಸವಾರಿ ಮಾಡ್ಲಿ ಅಂತೇಳಿ. ಅವ್ರನ್ನ ಕಳಿಸೋದ್ರಿಂದ ಇಡೀ ರಾಜ್ಯ ಅಲ್ಲ, ಇಡೀ ರಾಜ್ಯಕ್ಕೆ ದಾರಿ. ಯಡಿಯೂರಪ್ಪನವರು ಚುನಾವಣೆಗೆ ನಿಲ್ಲೋದ್ರಿಂದ ರಾಜ್ಯಕ್ಕೊಂದು ಸಂದೇಶ ಇದೆ. ಅವ್ರ ಜೊತೆಗೆ ಹೋದಂತ 8%, 10%, 12% ಆ ಮತದಾರರಿಗೆಲ್ಲ ಯಡಿಯೂರಪ್ಪನವರು ಇಲ್ಲಿ ಗೆದ್ದು ಹೋಗೋದ್ರಿಂದ ಕೇಂದ್ರದ ಸಚಿವರಾಗುತ್ತಾರೆ. ಅವರ ಸ್ಥಾನಮಾನದ ಬಗ್ಗೆ ಯಾವುದೇ ಗೊಂದಲ ಅನುಮಾನಗಳು ಇರಬಾರದು. ಮತ್ತೆ ಯಡಿಯೂರಪ್ಪನವರ ಸಹಜವಾದಂತಹ ಅನುಭವ ಮುಖ್ಯದೊಂದಿಗೆ ಅವರು ಕೇಂದ್ರ ಸಚಿವರಾಗಿ ಬರ್ತಾರೆ. ಅವರು ಆಗಿ ಬರೋದ್ರಿಂದ ಅಭಿವೃದ್ಧಿಗೆ ಒಂದು ಸ್ಪೀಡ್ ಸಿಗುತ್ತೆ ಅಂತ. ಮತ್ತೆ ಅವರು ಆಗುದಿಲ್ಲ ಅನ್ನೋ ಪ್ರಶ್ನೆ ಈ ಹಂತದಲ್ಲಿ ಉದ್ಭವ ಆಗುತ್ತೆ ಅಂತ ನನಗೆ ಬಹುತೇಕ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ ತಾವು ಹೇಳೋ ಪ್ರಕಾರ ಯಡಿಯೂರಪ್ಪನವರು ಆಗಲ್ಲ ಅಂತ ಹೇಳಿದ್ರೆ, ನನ್ನ ಮಗನಿಗೆ ಕೂಡ ನಾನು ಬೇಡ ಅಂತ ಹೇಳಿದ್ರೆ ಬಹುತೇಕ ಅದು ಒಂದೇ ಪ್ರಾಮಾಣಿಕವಾಗಿದೆಯಾ ಅಥವಾ ಪಡ್ಕೊಳ್ಳಕ್ಕೆ ನಡೆಸಿರ್ತಕ್ಕಂಥ ರಾಜಕೀಯ ತಂತ್ರನ ಬಹುತೇಕ ಶಿವಮೊಗ್ಗ ರಾಜಕಾರಣದಲ್ಲಿ ಇದು ಅನೇಕ ಬಾರಿ ಆಗಿರ್ತಕ್ಕಂಥದ್ದು. ಸೊ ಬಹುತೇಕ ಕೋನರೆಡ್ಡಿ, ಮಲ್ಕಾಪುರೆ ಮತ್ತು ದಿವಾಕರ್ ಹಾಗೆ ಅರುಣ್ ಅವರು ಇಷ್ಟೊತ್ತು ತಮ್ಮ ಜೊತೆ ಚರ್ಚೆ ಭಾಗಿಯಾಗಿದ್ರೆ. ಸೊ ಇಲ್ಲ, ನಾನು ಟೈಮ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗದ ಕಾರಣ ಇವ್ರು ಮಂತ್ರಿ ಆಗೋ ಪ್ರಶ್ನೆ ಜನ ತೀರ್ಮಾನ ಮಾಡ್ತಾರೆ. ಸೊ ಇದು ಇವತ್ತಿನ ನ್ಯೂಸ್ ಅವರ್ ನೇರದಿಟ್ಟು ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.